ವೆಲ್ಕಮ್ ಬ್ಯಾಕ್. ಕುಂದಾಪುರದ ಯಕ್ಷಗಾನದ ಚೌಕಿಯ ಮೇಲೆ ನಿಂತು ಅಶೋಕ್ ಭಟ್ ಹೇಳಿದ್ದ ಹೇಳಿಕೆ ವಿವಾದವಾಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕರಾವಳಿ ಯಕ್ಷಗಾನ ಅಖಾಡದಲ್ಲಿ ಶಿಳ್ಳೆ ಸಂಘರ್ಷ ಶುರುವಾಗಿದೆ. ಕರಾವಳಿ ಯಕ್ಷಗಾನ ಅಖಾಡದಲ್ಲಿ ಶಿಳ್ಳೆ ಸಂಘರ್ಷ. ಯಕ್ಷಗಾನ ಕಲಾವಿದ ಅಶೋಕ್ ಭಟ್ ಹೇಳಿಕೆಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ಕ್ಷಮೆ ಕೇಳಿದರೂ ತಣ್ಣಗಾಗದ ಶಿಳ್ಳೆ ವಿವಾದ. ಫ್ರೀಡಂ ಟಿವಿಯಲ್ಲಿ ವಿಸ್ತೃತ ಚರ್ಚೆಯಾಗಿತ್ತು ನಿನ್ನೆ. ಫ್ರೀಡಂ ಟಿವಿಯಲ್ಲಿ ಸ್ವತಃ ಅಶೋಕ್ ಭಟ್ರು ಕ್ಷಮೆ ಕೇಳಿದ್ರು. ಬನ್ಸು ತಿಂದು ಹೋಗಿ ಎಂದಿದ್ದ ಅಶೋಕ್ ಭಟ್ ಚೌಕಿಲಿ ನಿಂತ್ಕೊಂಡು, ಚೌಕಿ ಅಂದ್ರೆ ರಂಗಸ್ಥಳ, ಅಲ್ಲಿ ನಿಂತ್ಕೊಂಡು ಹೇಳಿದ್ರು. ಯಾರೋ ವಿಜಲ್ ಹೊಡಿತಾರೆ, ಆಡಿಯನ್ಸ್ ಯಾರದು ವಿಜಲ್ ಹೊಡಿತಾ ಇರೋದು, ಬನ್ಸ್ ತಿನ್ಕೊಂಡು ಹೋಗಿ ಅಂತ ಅವಮಾನ ಮಾಡಿದ್ರು. ವೇದಿಕೆಯಲ್ಲೇ ಭೋರ್ಗರೆದ ಆಕ್ರೋಶ. ನಮಗೆ ಚಪ್ಪಾಳೆ ಬೇಕು, ಶಿಳ್ಳೆಯೂ ಬೇಕು. ಕುಂದಾಪುರದ ಆಟ ಈಗ ರಾಜ್ಯಾದ್ಯಂತ ಚರ್ಚೆ. ನೋಡಿ, ನಿನ್ನೆಯ ಒಂದು ರಂಗಸ್ಥಳದ ಝಲಕ್. ದೊಂಬರಾಟ ಅಲ್ಲ ಇದು. ನಾನು ಆಗಿಂದ ಗಮನಿಸ್ತೇನೆ, ಚೌಕಿಯಲ್ಲಿದ್ದೇನೆ, ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದ್ರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಹೋಳುಗಟ್ಟವ? ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರಾದ್ರೂ ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಒಂದು ಕಲೆ ಸೇವೆ ನಡೀತಾ ಇರುವುದು ಇಲ್ಲಿ ಬಂದು. ನಾವು ಕೆಲಸ ಇಲ್ಲದಕ್ಕೆ ಕುಣಿಯುವುದಲ್ಲ, ಬೆವರು ತಿಳಿಸುವುದಲ್ಲ ಇಲ್ಲಿ, ಆಯ್ತಾ? ಅಷ್ಟು ಅರ್ಥ ಮಾಡಿ. ಅವಾಗ ವಿಸಿಲು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು ಯಾರು? ಧಾರ್ಮಿಕ ಭಾಷಣ ಮಾಡಬೇಕು, 1 ಗಂಟೆ ಆಟ ಮಾಡಬೇಕು ಹೇಳಿ. ಏನ್ ಹೇಳ್ತೀರಿ ಹಿರಿಯರೇ? ನೋಡಿ, ಇದು ಅಶೋಕ್ ಭಟ್ ಹೇಳಿಕೆಗೆ ದಿನಕ್ಕೊಂದು ವೇದಿಕೆಯಲ್ಲಿ ಹೊಸ ಬಗೆಯ ಪ್ರತಿಭಟನೆ. ನೀವು ವಿಜುವಲ್ಸ್ ನೋಡಿದ್ರಲ್ಲ, ಅದು ಅಶೋಕ್ ಭಟ್ರ ಹೇಳಿಕೆ. ನಮ್ಮನ್ನ ಪ್ರೋತ್ಸಾಹಿಸುವುದನ್ನ ನಿಲ್ಲಿಸಬೇಡಿ, ಶಿಳ್ಳೆ ಹೊಡೆಯಿರಿ, ಯಕ್ಷಗಾನ ಉಳಿಸಿ ಎಂಬ ಅಭಿಯಾನಕ್ಕೆ ಸಿಕ್ತು ಭಾರಿ ಬೆಂಬಲ. ಶಿಳ್ಳೆ ಹೊಡೆಯುವುದು ಅಶಿಸ್ತೋ ಅಥವಾ ಸಂಭ್ರಮವೋ? ಚರ್ಚೆ ಈಗ ತಾರಕಕ್ಕೆ. ನಾವು ನಿಮಗೆ ತೋರಿಸಿದ್ವಲ್ಲ, ಇದು ಕುಂದಾಪುರದಲ್ಲಿ ನಡೆದಂತಹ ಅಶೋಕ್ ಭಟ್ರ ಹೇಳಿಕೆ. ಅದಕ್ಕೀಗ ಕೌಂಟರ್ಗಳು ವ್ಯಕ್ತವಾಗ್ತಾ ಇದೆ. ನೋಡಿ, ಈ ವೇದಿಕೆಗಳಲ್ಲಿ ಕೌಂಟ್ರು. ಅವನಿಗೆ ನಮ್ಮ ದೃಷ್ಟಿ ಎಲ್ಲಿಯ ತನಕ ಬೀಳ್ತದೋ ಅಲ್ಲಿವರೆಗೆ ಜನ ಇದ್ದಾರೆ ಅಂತ ತಿಳ್ಕೊ. ಇದ್ದದ್ದು ಸುಳ್ಳ? ನೋಡಿ, ನೀವು ಬರುವಾಗ ಚಪ್ಪಾಳೆ ಸಿಳ್ಳೆ ಎಲ್ಲ ಬರ್ಬೇಕಿತ್ತು, ಅದು ಬರ್ಲಿಲ್ಲ. ಯಾಕೆ ಬರ್ಲಿಲ್ಲ? ಆ ಚಪ್ಪಾಳೆ ಸಿಳ್ಳೆಯಲ್ಲೇ ಪ್ರಕರಣ ಹೆಚ್ಚಾಯ್ತು. ಈಗ ಇಲ್ಲ ಇದ್ರೆ ಆವಾಗಲೇ ನಿಮ್ ಬರುವಾಗ ಚಪ್ಪಾಳೆ ನೋಡಿ. ಇದು ನಮಗೆ ಬೇಕಾದ ಶಿಳೆ ಮತ್ತು ಅವನಿಗೆ ಒಬ್ಬನಿಗೆ ಬ್ಯಾಡ್ ಅಂತ ಆಯ್ತು. ಅದು ಬೇಡ ಅಂತ ಹೇಳುವವ ಮೂರ್ಖಾಸಿನವ. ನಾವು ಬಂದಾಗ ತಾನಾಗಿ ಬಾರಿಸ್ತಾರೆ. ನೋಡ, ಶಬ್ದ ನೋಡ. ಏನು ನಿಮಗೆ ಉಮೇದ್? ಈಗ ವಾದ್ಯಘೋಷ, ಹೌದೌದು, ಬರೇ ವಾದ್ಯಘೋಷವ. ಬೆಳಕು ನೋಡ, ಬೆಳಕು ನೋಡ, ಬೆಳಕು ನೋಡ. ನಮ್ಮ ದೃಷ್ಟಿ ಎಲ್ಲಿಯ ತನಕ ಬೀಳ್ತದೋ ಅಲ್ಲಿವರೆಗೆ ಜನವೇ. ಅಶೋಕ್ ಭಟ್ಟರ ಚೌಕಿಯಲ್ಲಿ ನಿಂತುಕೊಂಡು ಹೇಳಿದ್ದ ಹೇಳಿಕೆ. ಆಡಿಯನ್ಸ್ ಒಬ್ಬ ವಿಜಿಲ್ ಹೊಡಿತಾ ಇದ್ದ, ನಿಲ್ಸ್ಬಿಡು, ಬನಸ್ ತಿನ್ಕೊಂಡು ಹೋಗು ಅಂತ ಹೇಳಿ ಅವಮಾನ ಮಾಡೋ ತರಹದ ಅವರ ಒಂದು ಆಡಿಯೋ ರಾಜ್ಯಾದ್ಯಂತ ಬಹಳಷ್ಟು ಚರ್ಚೆಗೆ ಕಾರಣ ಆಯ್ತು. ಈಗ ಈ ಕೋಸ್ಟಲ್ಲು, ಕರಾವಳಿ ಭಾಗದಲ್ಲಿ ಯಕ್ಷಗಾನದ ವೇದಿಕೆಯನ್ನ ಮಾಡಿ ಆ ಭಟ್ರ ಹೇಳಿಕೆಗೆ ಪ್ರತ್ಯುತ್ತರ ಅಂದ್ರೆ ಕೌಂಟರ್ ಕೊಡುವಂತ ಪ್ರಯತ್ನಗಳಾಗ್ತಾ ಇದೆ. ದಿನಕ್ಕೊಂದು ವೇದಿಕೆಯಲ್ಲಿ ಕೌಂಟರ್. ಒಟ್ಟಾರೆ ಶಿಳ್ಳೆ ವಿವಾದ ತಾರಕಕ್ಕೇರಿದೆ. ನಾವು ಬಂದಾಗ ತಾನಾಗಿ